ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮಾತ್ರ ಒಂದು ಕೇಂದ್ರ ಅಲ್ಲ, ಅದ್ರ ಜೊತೆಲಿ ಜನಸಾಮಾನ್ಯ ಕೇಂದ್ರ ಕೂಡ ಆಗಬೇಕು ಮತ್ತು ಬಹಳಷ್ಟು ಜನ ಆಕರ್ಷಣೆ ಬರಬೇಕು. ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ಯಾರಾದರೂ ಬೆಂಗಳೂರಿಗೆ ಬಂದಿದ್ದಾರಂತ ಎಲ್ಲ ಆ ಒಂದು ಸಾಕ್ಷಿ ಆಗಬೇಕಾದ್ರೆ ಬೆಳಿಗ್ಗೆ ಬಂದು ವಿಧಾನಸೌಧ ಮುಂದೊಂದು ಫೋಟೋ ತೆಗಿತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಬಾಲಂದು ಮತ್ತು ಅದಲ್ಲದೆ ನಾವು ಟೂರಿಂಗ್ ಗೈಡ್ ಕೂಡ ಮಾಡಿದ್ದೇವೆ. ದೇಶ ವಿದೇಶದಲ್ಲೂ ಕೂಡ ಇವತ್ತು ಜನಸಾಮಾನ್ಯರು ನೋಡಲಿಕ್ಕೆ ಬರ್ತಾರೆ. ಇದು ಸೌಂದರ್ಯ ಕಾಣಬೇಕಂತ ಹೇಳಿಕೊಂಡು ಮೊದಲ ಹೆಜ್ಜೆಯಾಗಿ ನಾವು ಬಹುಶಃ ಇವತ್ತು ನಮ್ಮ ರೋಸದಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿ ಈ 3 ಡೋರನ್ನು ಕೂಡ ಮಾಡಬೇಕಂತ ಬೇಡಿಕೆ ಇಟ್ಟರು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ ಮತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನ ಡೋರ್, ಆ 3 ಕೂಡ ಇವತ್ತು ಆರ್ಡರ್ ಆಗಿದೆ. ಈ ಕೆಲಸ ಒಂದು ಕಂಪ್ಲೀಟ್ ಆಗಿದೆ. ಇದನಂತರ ನಮ್ಮ ಗ್ರ್ಯಾಂಡ್ ಸ್ಟೆಪ್ ಡೋರ್ ಈ 3 ಕೂಡ ಆದರೆ ಭವಿಷ್ಯದಲ್ಲಿ ಎಲ್ಲವೂ ಕೂಡ ಅದನ್ನು ಶುಚಿತ್ವ ಮತ್ತು ಒಂದು ಸೌಂದರ್ಯ ಮತ್ತು ಜನ ಆಕರ್ಷಕವಾಗಿ ಮಾಡಲಿಕ್ಕೆ ಪ್ರಯೋಜನ ಆಗ್ತದೆ. ಇದೊಂದು ಕೆಲಸ. ಈಗ ಬೇರೆ ಬೇರೆ ಕೆಲಸ ಆಗಬೇಕಾಗ್ತದೆ. ಖಂಡಿತವಾಗಿ ಸೌಂದರ್ಯ ಹೆಚ್ಚಿಸಬೇಕು. ಇದರ ಗೌರವ ಕೂಡ ಜಾಸ್ತಿ ಆಗಬೇಕು. ಏನೋ ಮನಸ್ಸಿಟ್ಟುಕೊಂಡು ವಿಧಾನಸೌಧ ಬಹಳ ಹೆಮ್ಮೆಯಿಂದ ಬರ್ತಾರೆ. ಇಲ್ಲಿ ಬರುವಾಗ ಈ ಕೆಲವೊಂದು ರೀತಿ ನೋಡಿದಾಗ ಅವರಿಗೆ ಇಷ್ಟೇನಾದ ಭಾವನೆ ಬರ್ತದೆ. ಅದಲ್ಲ, ಬಂದರೆ ಮಾದರಿ ಆಗಬೇಕು. ಹೊರಗೆ ಹೋಗಿ ಅಷ್ಟೇ ಇದ್ರ ಬಗ್ಗೆ ಅವ್ರು ಹೇಳಬೇಕು. ಅದು ವಿದೇಶ ಯಾವುದೇ ದೇಶದಲ್ಲಿ ಅವ್ರ ಮಾತುಗಳನ್ನು ಕೇಳಿ ಬೇರೆಯವ್ರು ಬಂದು ನೋಡಲಿಕ್ಕೆ ಬರಬೇಕು. ಇದು ನನಗೂ ಗೊತ್ತಿಲ್ಲ. ಇದು ನಾವು ಬಹುಶಃ ಇವತ್ತು PWD ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ನಾವಿದು ಮಾಡ್ತೇವೆ. ನನಗೆ ಒಂದು ಇದಾಗಿ ಬಹುಶಃ ಇದಕ್ಕೆ 70-80% ಒಂದು ಡೋರ್ಗೆ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಅವರ ಮುಖಾಂತರ ಆಗ್ತದೆ.